ಪ್ರಿಯರೇ, ಒಂದು ವಿಷಯ ನಿಮಗೆ ಬೈಬಲಲ್ಲಿ ತೋರಿಸ್ಕೊಡ್ತೇನೆ. ಏನಂತ ಹೇಳಿದ್ರೆ, ನೀವು ಕೊರಿಂಥ ಸಭೆಗೆ ಹೋಗುವಾಗ ಅಲ್ಲಿ 6ನೇ ಅಧ್ಯಾಯ 9ರಿಂದ ನೋಡುವಾಗ ಅಲ್ಲಿ ಕೆಲವು ವಚನಗಳು ಮಾತುಗಳು ಬರೆದಿದೆ. ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗೋದಿಲ್ಲ, ವಿಟರು, ಪುರುಷಗಾಮಿಗಳು, ವ್ಯಭಿಚಾರಿಗಳು, ಕಳ್ಳರು, ಕುಡುಕರು, ಲೋಭಿಗಳು, ಇವ್ರು ಯಾರು ಸಹ ದೇವರ ರಾಜ್ಯಕ್ಕೂ ಆಗೋದಿಲ್ಲ. ಆದರೆ ನಿಮ್ಮಲ್ಲಿ ಕೆಲವರು ಅಂಥವರಾಗಿದ್ದೀರಿ. ಆದರೆ ಯೇಸು ಕ್ರಿಸ್ತನಲ್ಲಿಯೂ ದೇವರಾತ್ಮನಲ್ಲಿ ತೊಳೆದುಕೊಂಡು ನೀತಿವಂತರಾಗಿದ್ದೀರಿ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಏನರ್ಥ ಪ್ರಿಯರೇ? ಆ ಕೊರಿಂಥ ಸಭೆಯಲ್ಲಿ ಇದ್ದಂಥ ಜನರು ಮೊದಲು ಇಂಥ ಚಟಗಳಿಗೆ ಒಳಗಾಗಿದ್ರು, ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಿರಲಿಲ್ಲ. ಆದರೆ ಯೇಸು ರಕ್ತದಿಂದ ತೊಳೆಯಲ್ಪಡುವಾಗ ಅವರು ದೇವರ ರಾಜ್ಯದ ಸದಸ್ಯರಾದರು. ಅಲ್ಲಿವರೆಗೂ ಅವ್ರಿಗೆ ಚಟ ದೇವರಾಗಿತ್ತು, ಚಟವನ್ನು ಆರಾಧಿಸ್ತಾ ಇದ್ರು. ಆದರೆ ದೇವರ ಕೃಪೆಯಿಂದ ಅವರು ಬಿಡುಗಡೆ ಹೊಂದಿದ ಮೇಲೆ ಅವರು ದೇವರ ರಾಜ್ಯದ ಸದಸ್ಯರಾದರು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನನಗೆ ಗೊತ್ತಿಲ್ಲ ನಮ್ಮಲ್ಲಿ ಯಾರ್ಯಾರು ಯಾವ ಯಾವ ಚಟಗಳಲ್ಲಿ ಜೀವಿಸ್ತಾ ಇದ್ದೀವಿ, ಬಂಧನಗಳಿದ್ದೇವೆ, ನಮಗೆ ಗೊತ್ತಿಲ್ಲ. ಆದರೆ ದೇವ್ರಿಗೆ ಗೊತ್ತಿದೆ. ಆದರೆ ದೇವರ ಬಳಿಯಲ್ಲಿ ನಿಮಗೆ ನಿರೀಕ್ಷೆ ಇದೆ, ನೀನು ಬಿಡುಗಡೆ ಹೊಂದಬಹುದು ಪ್ರಿಯರೇ. ಇವತ್ತು ನಿಮ್ಮ ಜೀವನದಲ್ಲಿ ಸ್ವತಂತ್ರರಾಗ್ಬೋದು, ಯಾಕಂದ್ರೆ ಆತ ನಿಮ್ಮನ್ನು ಪ್ರೀತಿ ಮಾಡಿದ್ದಾನೆ. ನೋಡಿ, ಇವತ್ತು ನಮ್ಮ ಸ್ವಂತ ಶಕ್ತಿಯಿಂದ ಯಾರು ಇದರಿಂದ ಬಿಡುಗಡೆ ಹೊಂದಕ್ಕಾಗೋದಿಲ್ಲ.